ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಕಂಗುವ ಮೂವಿ ರಿವ್ಯೂ ಮಾಡೋಣ. ಸೊ ಫಸ್ಟು ಹೀರೋ ಬಗ್ಗೆ ಮಾತಾಡೋಣ. ಹೀರೋ ಆ್ಯಕ್ಟಿಂಗು ಸೂರ್ಯ ಅವ್ರದ್ದು ಸಖತ್ತಾಗಿದೆ. ಆ್ಯಂಡ್ ಅವರು ಗೆಟಪ್ಗೋಸ್ಕರನೇ ಅವರು ತುಂಬ ಕಷ್ಟಪಟ್ಟಿರ್ತಾರೆ ಅನಿಸುತ್ತೆ. ಯಾಕಂದರೆ ಅಷ್ಟು ಪಾಸ್ಟ್ದು ತೋರಿಸುವಾಗ ಅವ್ರ ಗೆಟಪ್ಪು ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಬಾಬಿ ಡಿಯೋಲ್ ಅವ್ರದ್ದು ಆ್ಯಕ್ಟಿಂಗು ಸಖತ್ತಾಗಿದೆ. ಆ್ಯಂಡ್ ಇದರಲ್ಲಿ ಅವರು ಈಕ್ವಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೂರ್ಯಗೆ. ಆ್ಯಂಡ್ ದಿಶಾ ಪಟಾನಿ ಅವ್ರದ್ದು ಆ್ಯಕ್ಟಿಂಗು ಅವ್ರದ್ದು ಚೆನ್ನಾಗಿದೆ. ಬಿಕಾಸ್ ಅವ್ರನ್ನ ಕಲ್ಕಿ ಮೂವಿಯಲ್ಲಿ ತೊಗೊಂಡಾಗ ಇದರಲ್ಲೂ ಅದೇ ಥರನೇ ತೋರಿಸಿದ್ದಾರೆ. ಆ್ಯಂಡ್ ಬನ್ನಿ ಸ್ಟೋರಿ ಬಗ್ಗೆ ಮಾತಾಡೋಣ. ಸ್ಟೋರಿಯಲ್ಲಿ ನಿಮಗೆ ಅಷ್ಟು ಏನು ಸಿಗಲ್ಲ. ಆ್ಯಂಡ್ ನಿಮಗೆ ಎಂಟರ್ಟೈನ್ಮೆಂಟ್ ಮತ್ತು VFX ಮತ್ತು 3Dಯಲ್ಲಿ ನೋಡಬೇಕಂದ್ರೆ ಇದು ಒಂದು ಒಳ್ಳೆ ಮೂವಿನೇ ಹೇಳ್ಬೋದು. ಯಾಕಂದರೆ ನೀವು ಸ್ಟೋರಿ ಕಡೆ ಗಮನ ಕೊಟ್ಟರೆ ನಿಮಗೆ ಮೂವಿ ಚೆನ್ನಾಗಿರಲ್ಲ ಅನಿಸುತ್ತೆ. ಆ್ಯಂಡ್ ನೀವು ಬಂದು VFX ಮತ್ತು ಆ್ಯಕ್ಷನ್ನು ಇದೆಲ್ಲ ನೋಡೋಕ್ಕೋದ್ರೆ ನಿಮಗೆ ಇಷ್ಟ ಆಗ್ಬೋದು. ಆ್ಯಂಡ್ 3Dಯಲ್ಲಿ ಅಲ್ವಾ, ಸೊ ಅದು ಎಕ್ಸ್ಪೀರಿಯೆನ್ಸು ಇದು ಹೊಸ್ದಾಗಿದೆ ಸ್ವಲ್ಪ. ಆ್ಯಂಡ್ ಪ್ರತಿಯೊಬ್ಬರೂ ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನೇ ಇದು. ಆ್ಯಂಡ್ ಹೇಳಬೇಕಂದ್ರೆ ಇದರಲ್ಲಿ ಪಾಸ್ಟ್ ಮತ್ತು ಪ್ರೆಸೆಂಟು. ಸೊ ಪಾಸ್ಟಲ್ಲಿ ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಪ್ರೆಸೆಂಟು ಫಸ್ಟ್ ಹಾಫಲ್ಲಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಲಾಸ್ಟಲ್ಲಿ ಕಾರ್ತಿಕ್ ಅವರು ಬರ್ತಾರೆ ಕೆಮಿಯೋ ರೋಲ್ಗೆ. ಸೊ ಅವರು ನೆಕ್ಸ್ಟ್ ಪಾರ್ಟಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಸೊ ಇವ್ರಿಗೆ ವಿಲ್ಲನಾಗಿ ಆದರೆ ಗೊತ್ತಿಲ್ಲ, ಯಾಕಂದರೆ ನಾನು ಏನು ಹೇಳೋಕ್ಕಾಗಲ್ಲ. ಸೊ ಮೂವಿ ಹೆಂಗೆ ಸೆಕೆಂಡ್ ಪಾರ್ಟ್ನ ಹೆಂಗೆ ತೊಗೊಂಡೋಗ್ತಾರೆ ಅಂತ. ಓವರಾಲ್ ಮೂವಿ ನೋಡೋಕ್ಕೋದ್ರೆ ಮೂವಿ ಬಂದು ನೋಡ್ಬೋದು, ಪ್ರತಿಯೊಬ್ಬರೂ ನೋಡ್ಬೋದು, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.